ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನೊಂದು ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇವಾಗ ಒಂದು ಮೆಷರ್ಮೆಂಟ್ ಬ್ಲೌಸ್ ತೊಗೊಳ್ಳಿ. ನಿಮಗೆ ಕರೆಕ್ಟಾಗಿರೋಂಥ ಮೆಷರ್ಮೆಂಟ್ ಬ್ಲೌಸ್ ತೊಗೊಂಡು ಮೆಷರ್ಮೆಂಟ್ಸ್ ಫಸ್ಟ್ ಯಾವ್ದು ತೊಗೋಬೇಕು, ಹೆಂಗೆ ತೊಗೋಬೇಕು ಅಂತ ಫಸ್ಟ್ ನೋಡ್ಕೊಳ್ಳೋಣ. ಮೆಷರ್ಮೆಂಟ್ ತೊಗೊಳ್ಳೋದೆಲ್ಲ ನೀವು ಒಂದು ಪೇಪರಲ್ಲಿ ಬರೆದಿಟ್ಕೋಬೇಕು. ಫಸ್ಟ್ ಬ್ಲೌಸ್ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಇಟ್ಕೊಂಡು ಬ್ಯಾಕ್ ಸೈಡ್ ಬ್ಲೌಸಲ್ಲೇ ನಾವು ಲೆಂತ್ ಯಾವಾಗಲೂ ತೊಗೊಳ್ಳೋದು ಬ್ಯಾಕ್ ಸೈಡಿಂದ ತೊಗೋಬೇಕು. ಬ್ಯಾಕ್ ಸೈಡಲ್ಲಿ ಕರೆಕ್ಟಾಗಿ ನೋಡಿ, ಇಲ್ಲೇನು ನಾವು ಸ್ಟಿಚ್ ಮಾಡಿದ್ದು ಶೋಲ್ಡರ್ ಪಾಯಿಂಟಿಂದ ನಿಮಗೆ ಈ ಬಾಟಮ್ ತನಕ ಇಲ್ಲಿ ತನಕ ನೀವು ನೋಡ್ಕೋಬೇಕು ಎಷ್ಟಿದೆ ಅಂತ. ಎಕ್ಸಾಕ್ಟಾಗಿ ಇಲ್ಲಿ 14 ಬರ್ತಾ ಇದೆ. 14ಗೆ ನಾವು 1 ಇಂಚ್ ಆ್ಯಡ್ ಮಾಡ್ಕೋಬೇಕು. ಹಾಫ್ ಇಂಚ್ ಸ್ಟಿಚಿಂಗ್ ಇಲ್ಲಿಗೆ, ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗ್. ನಾರ್ಮಲ್ ಆಗಾದರೆ 1 ಇಂಚ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾನು ಕೆಳಗಡೆನೇ 1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ, ಮೇಲೆ ಹಾಫ್ ಇಂಚ್. ಹಾಗಾಗಿ ನಾನು 1.5 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. ಕೆಲವೊಬ್ಬರು ಇದಕ್ಕೆ ಇಲ್ಲೇನು ಪೀಸ್ ಎಕ್ಸ್ಟ್ರಾ ಕೊಟ್ಟು ಸ್ಟಿಚ್ ಮಾಡ್ತಾರೆ. ನಾನು ಆ ಥರ ಪೀಸ್ ಏನೂ ಕೊಡಲ್ಲ, ಹಂಗೆ ಉಲ್ಟಾ ಮಾಡಿ ಸ್ಟಿಚ್ ಮಾಡ್ತೀನಿ. ಸ್ಟಿಫ್ನೆಸ್ಗೋಸ್ಕರ ಒಳಗಡೆ ಬಟ್ಟೆ ಫೋಲ್ಡ್ ಮಾಡ್ತೀನಿ. ಹಾಗಾಗಿ ಇಲ್ಲಿ 1 ಇಂಚ್ ನಾನು ಡೀಟೇಲ್ಡಾಗಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಇವಾಗ ಎಕ್ಸಾಕ್ಟಾಗಿ ನಿಮಗೆ 14 ಲೆಂತ್ ಇದೆ. 14 ಲೆಂತ್ ಬರ್ತಿಟ್ಕೊಳ್ಳಿ. ಮತ್ತು ನೆಕ್ ಡೀಪ್ ಕೂಡ ಇಲ್ಲೇ ಚೆಕ್ ಮಾಡ್ಕೋಬೋದು. ಬ್ಯಾಕ್ ನೆಕ್ ಡೀಪ್ ಎಷ್ಟಿದೆ ಅಂತ 8.5 ಬರ್ತಾ ಇದೆ ಬ್ಯಾಕ್ ನೆಕ್ ಡೀಪು. ನೀವು ಈ ರೀತಿ ಟೇಪ್ನ ಇಟ್ಕೊಂಡು ಹಿಂಗೆರೆ ಎಳೆದ್ರೂ ಕೂಡ ಗೊತ್ತಾಗ್ಬಿಡುತ್ತೆ ನಿಮಗೆ. ಈ ರೀತಿ ಬಾಕ್ಸ್ ಹಾಕಿ ನೋಡಿದ್ರೆ 8.5ಗೆ ಬ್ಯಾಕ್ ನೆಕ್ ಡೀಪ್ ಇದೆ. ಮತ್ತು ಈ ಹಾಮೋಲ್ ಹತ್ರ ಕೂಡ ನೀವು ಹಂಗೆ ಚೆಕ್ ಮಾಡ್ಕೋಬೋದು ಎಷ್ಟಿದೆ ಹಾಮೋಲ್ ರೌಂಡಿಂಗ್ ಅನ್ನೋದು. ಈ ರೀತಿ ಟೇಪ್ ಇಟ್ಕೊಂಡು ಸಿಕ್ಸ್ ಆ್ಯಂಡ್ ಹಾಫ್ಗೆ ಎಕ್ಸಾಕ್ಟಾಗಿ ಈ ಹಾಮೋಲ್ ರೌಂಡಿಂಗ್ ಬರ್ತಾ ಇದೆ. ನೋಡಿ, 6.5ಗೆ ಈ ಹಾಮೋಲ್ ರೌಂಡ್ ಇದೆ. ಇಲ್ಲಿಂದ ನಾರ್ಮಲ್ ಆಗಿ ನೋಡಿ 1.5 ಇಂಚಿಗೆ ಈ ಶೇಪ್ ಕೊಡ್ತಾರೆ. ಇದು ಸೈಜ್ ಮೇಲೆ ಇರುತ್ತೆ. ನಿಮಗೆ 1.25 ಇಂಚು 1.5 ಇಂಚ್ ಆ ರೀತಿ ಸೈಜ್ ಮೇಲೆ ನಿಮಗೆ ಈ ಶೇಪ್ ಕೊಡೋ ಅಂತ ಮಾರ್ಕಿಂಗ್ ಮಾಡೋದು. ಇವಾಗ 6.5 ಇಂಚ್ ಹಾಮೋಲ್ ರೌಂಡಿಂಗ್ ಇದೆ. ಬ್ಯಾಕ್ ಸೈಡಲ್ಲಿ ತೆಗೆಯೋ ಅಂಥ ಮೆಷರ್ಮೆಂಟ್ಸ್ ಎಲ್ಲ ತೆಗೆದಿದ್ದಾಯಿತು. ಫ್ರಂಟ್ ಸೈಡಲ್ಲಿ ನೀವು ನೆಕ್ ಬಂದುಬಿಟ್ಟು ಈ ರೀತಿ ಚೆಕ್ ಮಾಡ್ಕೋಬೋದು. ಎಕ್ಸಾಕ್ಟಾಗಿ 6.5 ಇದೆ ಫ್ರಂಟ್ ನೆಕ್ ಡೀಪ್ ಬಂದುಬಿಟ್ಟು. ನೋಡಿ, 6.5ಗೆ ಫ್ರಂಟ್ ನೆಕ್ ಡೀಪ್ ಇದೆ. ಇನ್ನೊಂದು ಏನು ಮಾಡ್ಕೋಬೇಕಂದ್ರೆ, ನೀವು ಈ ಹಾಮೋಲ್ ಶೇಪಿಂಗ್ ಏನಿದೆ ಇದನ್ನು ಫಸ್ಟ್ ಈ ರೀತಿ ಟೇಪ್ ಇಟ್ಕೊಂಡು ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಈ ರೀತಿ ಇವಾಗ ಎಕ್ಸಾಕ್ಟಾಗಿ ನನಗೆ ಎಷ್ಟು ಬರ್ತಾ ಇದೆ, 9 ಬರ್ತಾ ಇದೆ. ಕಟಿಂಗ್ ಮಾಡುವಾಗ ಆ ಶೇಪಿಂಗ್ ಕರೆಕ್ಟಾಗಿ ನನಗೆ ನೋಡಿ ಈ ರೀತಿ ಇಟ್ಕೊಂಡು ಸ್ವಲ್ಪ ಸ್ಟ್ರೆಚ್ ಮಾಡಬೇಕಾಗತ್ತೆ. ಈ ರೀತಿ ಸ್ಟ್ರೆಚ್ ಮಾಡುವಾಗ ನಿಮಗೆ ಎಕ್ಸಾಕ್ಟಾಗಿ ಹಾಮೋಲ್ ರೌಂಡಿಂಗ್ ಬರುತ್ತೆ. ಈ ಹಾಮೋಲ್ ರೌಂಡಿಂಗ್ 9 ಇಂಚಸ್ ಇದೆ. ಈ 9 ಇಂಚಸ್ ನಾವು ಕಟ್ ಮಾಡೋವಾಗೂ ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಫ್ರಂಟ್ ಡಾಟ್, ಈ ಫ್ರಂಟ್ ಏನು ನಾವು ಪೋರ್ಷನ್ ಕಟ್ ಮಾಡ್ತೀವಲ್ಲ ಇದಕ್ಕೆ ಎಕ್ಸಾಕ್ಟಾಗಿ 12 ಬರ್ತಾ ಇದೆ. 12 ಬಂದರೆ ನಾವು 1 ಇಂಚ್ ಆ್ಯಡ್ ಮಾಡ್ಕೋಬೇಕು. ಎಲ್ಲದಕ್ಕೂ ಸ್ಟಿಚಿಂಗ್ ಮಾರ್ಜಿನ್ ಖಂಡಿತ ನಾವು ಕೊಡಲೇಬೇಕಾಗತ್ತೆ. ಮತ್ತು ಇಲ್ಲಿಂದ ಇಲ್ಲಿಗೆ ಟೇಪ್ ಇಟ್ಕೊಂಡು ಈ ಹಾಮೋಲ್ ರೌಂಡಿಂಗ್ ಏನು ಬರುತ್ತೆ ನೀವು ಚೆಕ್ ಮಾಡ್ಕೋಬೇಕು ಎಷ್ಟು ಬರ್ತಾ ಇದೆ ಅಂತ. 10.25 ಬಂದಿದೆ ಇಲ್ಲಿಗೆ. ಇದಿಷ್ಟು ಮಾಡಿದ್ದಾದಮೇಲೆ ನಾವು ಇವಾಗ ಡೈರೆಕ್ಟಾಗಿ ಬಟ್ಟೆ ಮೇಲೆ ಕಟ್ ಮಾಡ್ಕೋಬೇಕು. ಈ ಮೆಷರ್ಮೆಂಟ್ಸ್ ಎಲ್ಲ ನೀವು ನೋಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕಟಿಂಗ್ ಟೈಮ್ಗೆ ಯೂಸ್ ಆಗುತ್ತೆ. ಸ್ಲೀವ್ದು ಕೂಡ ನಾವು ಮೆಷರ್ಮೆಂಟ್ಸ್ ತೊಗೋಬೇಕಾಗತ್ತೆ. ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಟ್ ಮಾಡ್ಕೊಳ್ಳಿ. ಸ್ಲೀವ್ ಬಂದುಬಿಟ್ಟು ಡಿಪೆಂಡೆನ್ಸ್ ನಿಮ್ಮ ಮೇಲೆ, ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ನೀವು ಇಟ್ಕೋಬೋದು. ಸ್ಲೀವ್ ಲೆಂತು, ಈ ಸ್ಲೀವ್ ರೌಂಡಿಂಗ್ ಇದಿಷ್ಟು ನಮಗೆ ಕಟಿಂಗ್ ಟೈಮ್ಗೆ ಬೇಕಾಗತ್ತೆ.
ಇವಾಗ ಮೆಜರ್ಮೆಂಟ್ಸ್ ಯಾವ ರೀತಿ ತೊಗೊಳ್ಳೋದು ಏನು ಅಂತ ನಾನು ಡೀಟೇಲ್ಡಾಗಿ ತೋರಿಸ್ಕೊಟ್ಟಿದ್ದೀನಿ. ಮೇಯ್ನ್ ಬಂದ್ಬಿಟ್ಟು ನಿಮಗೆ ಬ್ಲೌಸಲ್ಲಿ ಡಾಟ್ಸ್ ಮಾರ್ಕ್ ಮಾಡೋದು, ಈ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ಸ್ ಯಾವ ರೀತಿ ತೊಗೊಳ್ಳೋದು, ಇದಿಷ್ಟು ಮೇಯ್ನಾಗಿ ನಮಗೆ ಬೇಕಾಗತ್ತೆ. ಬ್ಲೌಸಲ್ಲಿ ನಿಮ್ಗೆ ಬೇರೆ ಏನೂ ಕಷ್ಟ ಆಗೋಲ್ಲ. ಕಟ್ಟಿಂಗ್ ಟೈಮಲ್ಲಿ ನೀವು ಈ ಫ್ರಂಟ್ ಪಾರ್ಟ್ ನೀಟಾಗಿ ಕಟ್ ಮಾಡಿಕೊಂಡು ಡಾಟ್ಸ್ ಎಲ್ಲ ಮಾರ್ಕ್ ಮಾಡ್ಕೊಂಬಿಟ್ರೆ ಬಿಗಿನರ್ಸ್ಗೆ ತುಂಬಾ ಈಸಿ ಆಗುತ್ತೆ. ಸ್ಟಿಚಿಂಗಲ್ಲಿ ಎಲ್ಲ ಮಾಡಿಬಿಡ್ತಾರೆ. ಪೈಪಿಂಗ್ ಮಾಡೋದು ಕಷ್ಟ ಆಗುತ್ತೆ ಕೆಲವೊಬ್ರಿಗೆ ಈ ಪಟ್ಟಿ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡೋದ್ರಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ, ಅದು ಪ್ರಾಬ್ಲಮ್ ಆಗುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಬಂದುಬಿಟ್ಟು ಸ್ಲೀವ್ ಹೆಚ್ಚು ಕಮ್ಮಿ ಬರುತ್ತೆ. ಸ್ಲೀವ್ಗೆ ನೀವು ಕರೆಕ್ಟಾಗಿ ಪೀಸ್ ಜಾಯಿನ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಈ ಎರಡೂ ಬಂದುಬಿಟ್ಟು ಹೆಚ್ಚು ಕಮ್ಮಿ ಬರುತ್ತೆ. ಸುಮಾರು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತೀರ, ಎಲ್ಲನೂ ಮೈನ್ಯೂಟ್ ಪ್ರಾಬ್ಲಮೇ. ಎಲ್ಲ ಕೂಡ ಡೀಟೇಲ್ಡಾಗಿ ನಾನು ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಈಗ ನಾನು ಈ ರೀತಿ ಒಂದು ಪ್ಲೈನ್ ಬ್ಲೌಸ್ ತೊಗೊಂಡಿದ್ದೀನಿ. ಪ್ಲೈನ್ ಬ್ಲೌಸ್ನ ಕಟ್ ಮಾಡಿದ್ರೆ ನನಗೆ ತುಂಬ ಈಸಿಯಾಗಿರುತ್ತೆ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಅಂತ. ಫಸ್ಟ್ ನೀವೇನು ಮಾಡ್ಕೋಬೇಕಂದ್ರೆ, ನಿಮಗೆ ನಾನು ಎದೆ ಸುತ್ತಳತೆ ಎಷ್ಟು ಬಂದಿದೆ ಅಂತ ನಾನು ತೋರಿಸಿದ್ದೆಲ್ಲ 10.75 ಬಂದಿತ್ತು. ಎಕ್ಸಾಕ್ಟಾಗಿ ನಾವು ಒಂದು 1/4 ಇಂಚ್ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ. 11 ಇಂಚಸ್ ಇದೆ. 11 ಮತ್ತು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಸ್ವಲ್ಪ ಬಟ್ಟೆ ಬಿಡ್ತೀವಲ್ಲ, ಈ ಒಳಗಡೆ ಇರುವಂಥ ಬಟ್ಟೆಗೆ ನಾವು ಎಕ್ಸ್ಟ್ರಾ ಮಾರ್ಜಿನ್ಗಂತ ಬಟ್ಟೆ ಬಿಡ್ತೀವಲ್ಲ, ಇದು ನಿಮ್ಮ ಇಷ್ಟ, ನೀವು ಎಷ್ಟಾದ್ರೂ ಇಟ್ಕೋಬೋದು. 1 ಇಂಚ್ 1.5 ಇಂಚ್ ತನಕ ಇಡ್ಬೋದು. ಈಗ ಆ ಎಕ್ಸ್ಟ್ರಾ ಬರೋಷ್ಟು ಇಟ್ಕೊಂಡು ಟೋಟಲಾಗಿ ಇವಾಗ ನನಗೆ ಸ್ಟಿಚಿಂಗ್ ಮಾರ್ಜಿನು ಸೇರಿ ನನಗೆ 13 ಇಂಚಸ್ ಬೇಕಾಗತ್ತೆ. ಎಕ್ಸಾಕ್ಟಾಗಿ 11 ಇಂಚಸ್ ಮಾರ್ಜಿನ್ ಇಲ್ಲದೆ 11 ಇಂಚಸ್ ಬೇಕು, ಮಾರ್ಜಿನ್ಗೆ 2 ಇಂಚಸ್ ಬೇಕು. 13 ಇಂಚಸ್ ನಾನು ಫೋಲ್ಡ್ ಮಾಡಿದ್ದೀನಿ. ಈ ವಿಡ್ತ್ ಈ ಥರನೇ ಫೋಲ್ಡ್ ಮಾಡ್ಕೋಬೇಕು. 13 ಇಂಚಸ್ಗೆ ಫೋಲ್ಡ್ ಮಾಡಿದ್ದೀನಿ. ನಾನು ಹೇಳ್ದಂಗೆ ಕೆಳಗಡೆ 1 ಇಂಚ್ ನಾನು ಈ ಪ್ಲೈನ್ ಬ್ಲೌಸ್ ಅನ್ನೋ ಕಾರಣಕ್ಕೆ ನಾವು ಎಕ್ಸಾಕ್ಟಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಯಾಕಂದರೆ ಇದನ್ನು ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡೋಕ್ಕೆ. ಮತ್ತು ಲೆಂತ್ ಬಂದುಬಿಟ್ಟು ಎಕ್ಸಾಕ್ಟ್ 14 ಇಂಚ್ ಇದೆ. 14.5 ತೊಗೋಬೇಕು. ಯಾಕಂದರೆ ಇಲ್ಲಿ 1/2 ಇಂಚ್ ನಮಗೆ ಜಾಯ್ನಿಂಗಲ್ಲೇ ಹೋಗುತ್ತೆ. ಹಂಗಾಗಿ 14.5ಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೀವು ಈ ಶೋಲ್ಡರು ಮತ್ತು ನೆಕ್ ಈ ವಿಡ್ತ್ ಮಾರ್ಕ್ ಮಾಡೋದು ನಿಮ್ಮ ಡೀಪ್ ಮೇಲೆ ಡಿಪೆಂಡೆನ್ಸ್ ಇರುತ್ತೆ. ಇವಾಗ ಇವ್ರದ್ದು ಡೀಪ್ ತುಂಬ ಕಡಿಮೆನೇ ಇದೆ, ಜಾಸ್ತಿ ಇಲ್ಲ. ಈ ಮೆಜರ್ಮೆಂಟ್ಗೆ ಈ ಡೀಪ್ ನಾರ್ಮಲ್ಲು. ಹಂಗಾಗಿ ನಾನು 6 ಇಂಚಸ್ ತೊಗೊತಾ ಇದ್ದೀನಿ. ನೀವೇನಾದರೂ ಡೀಪ್ ಜಾಸ್ತಿ ಮಾಡೋಂಗಿದ್ರೆ 5.5 ಸಾಕು. ಇಲ್ಲಿ ನಾನು ಮಾರ್ಕ್ ಮಾಡೋ ಅಂಥ ಈ ಮಾರ್ಕಿಂಗ್ ಏನಿದೆ ಶೋಲ್ಡರ್ಗೂ ಮತ್ತು ನೆಕ್ಕಿಗೂ, ಈ ಮಾರ್ಕಿಂಗ್ ಬಂದುಬಿಟ್ಟು 5.5ಗಿಂತ ಜಾಸ್ತಿ ಇರಬೇಡಿ. ಯಾವಾಗ ನೀವು 10 ಇಂಚಸ್ ಡೀಪು 11 ಇಂಚಸ್ ಡೀಪ್ ಆ ಥರ ಮಾರ್ಕ್ ಮಾಡ್ತೀರಾ ನೋಡಿ, ಆವಾಗ ನೀವು ಈ ಶೋಲ್ಡರ್ ವಿಡ್ತ್ ಜಾಸ್ತಿ ಮಾಡಿದ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ. ಆ ರೀತಿ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತೀರಾ. ಹಂಗಾಗಿ 5.5ಗಿಂತ ಜಾಸ್ತಿ ಇಡೋಕ್ಕೆ ಹೋಗಬೇಡಿ ಡೀಪ್ ಜಾಸ್ತಿ ಇರೋವಾಗ. ನಾರ್ಮಲ್ ಡೀಪ್ ಇದೆ ಅಂದರೆ ನಿಮಗೆ ಈ ಥರ ನೀವು ಸ್ವಲ್ಪ ಈ ಶೋಲ್ಡರ್ ದೊಡ್ಡದಾಗಿ ಬಂದರೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗಲ್ಲ. ಈಗ ಇಲ್ಲಿಂದ ಇಲ್ಲಿಗೆ 6 ಇಂಚಸ್ ಮಾರ್ಕ್ ಮಾಡಿದ್ದೀನಿ. ನಾನು ನಿಮಗೆ ಮೆಜರ್ಮೆಂಟ್ ತೋರಿಸೋವಾಗ 6.5 ಇಂಚ್ ಆಮೋಲ್ ಬಂತು. ನಾನೀಗ 6 ಇಂಚಸ್ಗೆ ಮಾರ್ಕ್ ಮಾಡ್ತೀನಿ. ಯಾಕಂದರೆ ಸ್ಟಿಚ್ ಮಾಡಿ ಆದಮೇಲೆ ನಿಮಗೆ 6.5 ಇಂಚ್ಗೆ ಬಂದುಬಿಡುತ್ತೆ. ಸ್ಟಿಚಿಂಗ್ ಮಾರ್ಜಿನ್ ನಮಗೆ ಬೇಕಾಗತ್ತಲ್ಲ, ಹಂಗಾಗಿ 6.5 ಬಂದಿದೆ. ನಾನು 6 ಇಂಚಸ್ಸೇ ತೊಗೊತಾ ಇದ್ದೀನಿ. ಇದೆಲ್ಲ ಬಂದುಬಿಟ್ಟು ನೀವು ನೋಟ್ ಮಾಡ್ಕೋಬೇಕು. ಇದೆಲ್ಲ ಮೇಯ್ನ್ ಇಂಪಾರ್ಟೆಂಟ್. ನೀವು 6.5 ಇಟ್ಬಿಟ್ರೆ ನಿಮಗೆ ಆಮೋಲ್ ಡೌನಿಂಗ್ ಬಂದುಬಿಟ್ಟು 7 ಇಂಚಸಲ್ಲಿ ಬಂದುಬಿಡುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ಈ ರೀತಿ ಒಂದು ಲೈನ್ ಹಾಕ್ಕೋಬೇಕು. ಇಲ್ಲೇನು 6 ಇಂಚಸ್ ನಾವು ಆಮೂಲ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕ್ಕೊಂಬಿಡಿ. ಈ ರೀತಿ ಇಲ್ಲಿಂದ ಇಲ್ಲಿಗೆ ಎಕ್ಸಾಕ್ಟಾಗಿ 10.75 ನಮ್ಗೆ ಬೇಕು. ನಾನು 11 ಇಂಚಸ್ ಅಂತಲೇ ತೊಗೊತಾ ಇದ್ದೀನಿ. 1/4 ಇಂಚ್ ಎಕ್ಸ್ಟ್ರಾ ಇದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಇವಾಗ 11 ಇಂಚಸ್ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ನಾನು ಹೇಳ್ದಂಗೆ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ಗೆ ನಾವು ಶೇಪಿಂಗ್ಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಶೇಪಿಂಗ್ ಇಲ್ಲಿಂದ ಒಂದು 3 ಇಂಚಸ್ ಮತ್ತು ಇಲ್ಲಿಂದ ಕೂಡ ಒಂದು 3 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಈ ರೀತಿ ಶೇಪ್ ಡ್ರಾ ಮಾಡ್ಕೋಬೇಕಾಗತ್ತೆ ಬ್ಲೌಸ್ಗೆ. ನಿಮಗೆ ಕಾಣಿಸ್ತಾ ಇದೆ ಅನ್ಕೊತೀನಿ, ನಾನು ಡೀಟೇಲ್ಡಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಶೇಪ್ ಮಾರ್ಕ್ ಮಾಡಿಕೊಂಡು ನೆಕ್ ಡೀಪ್ ಬಂದು 8.5 ಇಂಚ್ ನಾವು ಮಾರ್ಕ್ ಮಾಡಿದ್ವಿ.
8.5 ಇಂಚ್ಗೆ ಇಲ್ಲಿಂದ ಇಲ್ಲಿಗೆ ಲೆಂತ್ ಬಂದುಬಿಟ್ಟು 8.5 ಮಾರ್ಕ್ ಮಾಡಿದ್ದೀನಿ. ಈ ನೆಕ್ ವಿಡ್ತ್ ಬಂದುಬಿಟ್ಟು 2.5 ಇಂಚ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬೇಕಾದರೆ ನಿಮಗೆ ಬ್ರಾಡ್ ಬೇಕಾದರೆ ನೀವು 3 ಇಂಚಸ್ ಕೂಡ ಮಾರ್ಕ್ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೆ ಇಲ್ಲಿ ಮಾತ್ರ ನಾವು ಬ್ರಾಡ್ ಮಾಡೋಕ್ಕೆ ಹೋಗಬಾರ್ದು. ನಿಮ್ಗೆ ಆ ಥರ ಮಾಡಿದ್ರು ಕೂಡ ಶೋಲ್ಡರ್ ಡ್ರಾಪ್ ಬರುತ್ತೆ. ಇಲ್ಲಿ ನೀವು 3 ಇಂಚಸ್ ಬೇಕಾದರೂ ಕೂಡ ಇಟ್ಕೋಬೋದು. ನಾನು 2.5 ಇಂಚ್ಗೆ ನಾನು ಇಲ್ಲಿ ನೆಕ್ ವಿಡ್ತ್ ಕೊಡ್ತಾ ಇದ್ದೀನಿ. ಸೇಮ್ ಅದೇ 2.5 ಇಂಚ್ ಮೇಲೆ ಕೂಡ ನಾನು ಮಾರ್ಕ್ ಮಾಡಿಕೊಂಡು ನೆಕ್ ಲೈನ್ ಮಾರ್ಕ್ ಮಾಡ್ಕೊತೀನಿ. ತುಂಬಾ ಈಸಿ. ನೀವು ಒಂದು 2-3 ಬ್ಲೌಸ್ ಸ್ಟಿಚ್ ಮಾಡಿದ್ದೀರ ಅಂದರೆ ನಿಮ್ಗೆ ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ನೀವು ತಪ್ಪು ಮಾಡ್ತಾ ಇದ್ದೀರಾ. ಆ ತಪ್ಪು ಮಾತ್ರ ನೀವು ಕರೆಕ್ಟ್ ಮಾಡ್ಕೊಂಬಿಟ್ರೆ ತುಂಬಾ ಈಸಿ ಬ್ಲೌಸ್ ಅನ್ನೋದು. ಈ ಕಟಿಂಗ್ ಬಂದುಬಿಟ್ಟಿದೆ ಅಂದರೆ ನಿಮಗೆ ನಾರ್ಮಲ್ ಆಗಿ ನೀವು ಯಾವುದೇ ಬ್ಲೌಸ್ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ಡಿಸೈನರ್ ಬ್ಲೌಸ್ ಆಗಿರಲಿ, ಯಾವುದೇ ಬ್ಲೌಸ್ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ಮೇಯ್ನ್ ಈ ಫಾರ್ಮುಲಾ ನಿಮ್ಗೆ ಬರಬೇಕಾಗತ್ತೆ ಅಷ್ಟೇ. ಇಲ್ಲಿ ನಾನು ಯಾವುದೇ ರೀತಿ ಶೇಪ್ಸು ಏನು ಮಾರ್ಕ್ ಮಾಡಲ್ಲ. ಹಿಂಗೆ ಸ್ಟ್ರೈಟಾಗಿ ಕಟ್ ಮಾಡಿಬಿಡ್ತೀನಿ. ಇಲ್ಲಿ ಡಾಟ್ ಹಿಡಿಯೋಕ್ಕೆ ಮತ್ತು ನಮಗೆ ಈ ಸ್ಟಿಚಿಂಗ್ ಮಾರ್ಜಿನ್ಗೆಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ. ನಾವು ಈ ಡಾಟ್ ಹಿಡಿಯುವಾಗ ನೀವು ಯಾವುದೇ ರೀತಿ ಇಲ್ಲಿ ವೇಸ್ಟ್ ಮಾರ್ಕ್ ಮಾಡಬೇಕು ಅನ್ನೋ ನೆಸಿಟಿ ಇಲ್ಲ. ಇವಾಗ ಆ್ಯಸ್ ಇಟ್ ಈಸ್ ನಾವು ಏನು ಮಾರ್ಕ್ ಮಾಡಿದ್ದೀವೋ ಈ ಬ್ಲೌಸ್ನ ಕಟ್ ಮಾಡಿ ತೆಗೆದುಬಿಡಬೇಕು. ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀವಿ. ಈ ಬ್ಯಾಕ್ ಪಾರ್ಟ್ನ ಬೇಸಾಗಿ ಇಟ್ಕೊಂಡು ನಾವು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ಈಗ ನೋಡಿ ನಾನು ಕಟ್ ಮಾಡಿರುವಂಥ ಬ್ಯಾಕ್ ಪಾರ್ಟ್ನ ನೀಟಾಗಿ ಈ ರೀತಿ ಫಸ್ಟ್ ಮೇಲೆ ಹಾಕಿಟ್ಟಿದ್ದೀನಿ. ಇವಾಗ ಏನು ಮಾಡ್ಕೋಬೇಕು, ಇದನ್ನು ನಾವು ಟ್ರೇಸ್ ಮಾಡಿಬಿಟ್ಟು ಈ ಬ್ಯಾಕ್ ಪಾರ್ಟ್ನ ತೆಗೆದುಬಿಡಬೇಕು. ನಾವೇನು ಕಟ್ ಮಾಡಿರ್ತೀವಿ ನೋಡಿ ಆ ಸೇಮ್ ಶೇಪ್ಗೆ ನಾವು ಈ ರೀತಿ ಒಂದು ಟ್ರೇಸಿಂಗ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀವು ಕಟ್ ಮಾಡೋವಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ, ನೀಟಾಗಿ ಬರುತ್ತೆ. ಬಿಗಿನರ್ಸ್ಗೆ ನೀವು ಫ್ರಂಟ್ ಆ್ಯಂಡ್ ಬ್ಯಾಕ್ ಅಟ್ ಎ ಟೈಮ್ ಕಟ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಕಟ್ ಮಾಡೋದು ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಇಷ್ಟು ಟ್ರೇಸ್ ಮಾಡಿ ಆದಮೇಲೆ ನಮಗೆ ಈ ಬ್ಯಾಕ್ ಪೀಸ್ ಬೇಕಾಗಿಲ್ಲ. ಇನ್ನು ತೆಗೆದುಬಿಟ್ಟು ನಾವೇನು ಟ್ರೇಸ್ ಮಾಡಿರ್ತೀವಲ್ಲ ಇಲ್ಲಿಗೆ ಈ ಹಾಮೂಲ್ ಹತ್ರ ಒಂದು 1/2 ಇಂಚ್ ಡೆಪ್ತ್ ಕಟ್ ಮಾಡಬೇಕು. ಯಾವತ್ತು ಫ್ರಂಟಲ್ಲಿ ನಾವು ಸ್ವಲ್ಪ ಡೆಪ್ತಾಗಿ ಕಟ್ ಮಾಡಬೇಕು. ಅವಾಗ ನಿಮಗೆ ರಿಂಕಲ್ಸ್ ಬರಲ್ಲ. ಅಂಡರ್ ಆರ್ಮ್ಸ್ ಹತ್ರ ರಿಂಕಲ್ಸ್, ಯಾರಿಗೆಲ್ಲ ರಿಂಕಲ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ ನೋಡಿ, ಅವರು ಈ ಶೇಪ್ ತೆಗ್ದಿರಲ್ಲ ನೀಟಾಗಿ. ಹಂಗಾಗಿ ನಿಮಗೆ ಈ ಅಂಡರ್ ಆರ್ಮ್ಸ್ ಹತ್ರ ಒಂದು ರಿಂಕಲ್ ಬರುತ್ತೆ. ಈ ಪೀಸ್ನ ತೆಗೆದುಬಿಟ್ರೆ ನಿಮ್ಗೆ ಆ ರಿಂಕಲ್ ಬರೋದು ನಿಂತೋಗುತ್ತೆ. ಫ್ರಂಟಲ್ಲಿ ನಾನು ಹೇಳ್ದಂಗೆ ನೀವು ಮೆಜರ್ಮೆಂಟ್ ತೊಗೊಂಡು ಹಂಗೆ ಕೂಡ ನೀವು ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ನೋಡಿ ಇನ್ನೊಂದು ಸ್ಟೆಪ್ ಹೇಳ್ಕೊಡ್ತೀನಿ ನಾನು. ಇಲ್ಲೇನು ನಾವು ಮಾರ್ಕ್ ಮಾಡಿರ್ತೀವಿ ಇಲ್ಲೊಂದು 1/2 ಇಂಚ್ ಬಿಟ್ಬಿಡಿ. ಈ ಶೋಲ್ಡರ್ ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಬ್ಯಾಕ್ ಪಾರ್ಟ್ನ ಇಟ್ಟು ಫ್ರಂಟ್ ಪಾರ್ಟಿಗೆ ಟ್ರೇಸ್ ಮಾಡಿರ್ತೀವಲ್ಲ, ಇಲ್ಲಿ ನಾವು ಈ ಮೇಲೆ ಒಂದು 1/2 ಇಂಚ್ ಬಿಟ್ಬಿಟ್ಟು ಅದು ಸ್ಟಿಚಿಂಗ್ ಮಾರ್ಜಿನ್ಗೆ ಈ ರೀತಿ ನೀವು ನೀಟಾಗಿ ಈ ರೀತಿ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿಗೆ ನಮಗೆ ನೆಕ್ ಲೈನ್ ಎಂಡ್ ಆಗ್ತಾಯಿದೆ. ಇಲ್ಲಿಗೆ ನೀವು ಮಾರ್ಕ್ ಮಾಡೋಕ್ಕೆ ಹೋಗಬಾರ್ದು. ಒಂದು 1/2 ಇಂಚ್ ಮೇಲೆ ಮಾರ್ಕ್ ಮಾಡಬೇಕು. ಸ್ಟಿಚಿಂಗ್ ಎಲ್ಲ ಆದಮೇಲೆ ನಿಮ್ಗೆ ಈ ಪಾಯಿಂಟ್ಗೆ ಕರೆಕ್ಟಾಗಿ ಡೀಪ್ ಬರುತ್ತೆ. ಇವಾಗ ನನಗೆ ಫ್ರಂಟ್ ನೆಕ್ ಬಂದು ಇಷ್ಟಕ್ಕೆ ಬರ್ತಾಯಿದೆ. ಇದೆಲ್ಲ ಬಂದ್ಬಿಟ್ಟು ತುಂಬಾ ಈಸಿಯಾಗಿರೋಂಥ ಸ್ಟೆಪ್ಸು. ನೀವು ಫಾಲೋ ಮಾಡಿದ್ರೆ ನಿಮಗೆ ಬ್ಲೌಸ್ ಕಟಿಂಗ್ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ. ಈ ರೀತಿ ಫ್ರಂಟ್ ನೆಕ್ ಕೂಡ ನಾವು ಶೇಪ್ ಮಾಡಿಬಿಡ್ಬೇಕು. ಇದಾದಮೇಲೆ ಈ ಕ್ರಾಸ್ ಬೆಲ್ಟ್ ಏನಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ ನಿಮಗೆ ಈ ನೆಕ್ಲೈನಿಂದ ಈ ಕ್ರಾಸ್ ಬೆಲ್ಟ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಈ ರೀತಿ ನೋಡಿಕೊಂಡ್ರೆ ನಿಮಗೆ 4 ಇಂಚ್ ಬಂದಿದೆ. ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. 5 ಇಂಚ್ಗೆ
ಯಾಕಂದರೆ ನಮಗೆ ಇಲ್ಲೊಂದು 1/4 ಇಂಚ್ ಇಲ್ಲೊಂದು 1/4 ಇಂಚ್ ಸ್ಟಿಚಿಂಗ್ ಹೋಗಿ ಸೆಂಟ್ರಲ್ ಒಂದು ಡಾಟ್ ಮಾರ್ಕ್ ಮಾಡ್ತೀವಲ್ಲ, ಡಾಟ್ ಹಿಡಿತೀವಿ, ಅದಕ್ಕೂ ಬೇಕಾಗತ್ತೆ. ಹಾಗಾಗಿ ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿಂದ 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ನಾನು ಹೇಳಿದ್ದೆಲ್ಲ ನಿಮಗೆ ಫ್ರಂಟಲ್ಲಿ ಇಲ್ಲಿಂದ ಇಲ್ಲಿ ಎಷ್ಟು ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸಿದ್ದೆಲ್ಲ. ಈಗ ನನಗೆ 12 ಎಕ್ಸಾಕ್ಟ್ ಬಂತು. ನಾನು 13 ಇಂಚಸ್ಗೆ ಮಾರ್ಕ್ ಮಾಡ್ತೀನಿ. ಯಾಕಂದರೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ 1/2 ಇಂಚ್ ಕೆಳಗಡೆ ಹೋಗುತ್ತೆ. ಎಕ್ಸಾಕ್ಟ್ ನಮಗೆ 12 ಬಂದುಬಿಡುತ್ತೆ. ಇಲ್ಲಿಂದ ಇಲ್ಲಿ 3.5 ಮಾರ್ಕ್ ಮಾಡಿದ್ದೆ. 3.5ಗೆ ಕರೆಕ್ಟಾಗಿ 13 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ 1 ಇಂಚು, ಈ ಸೈಡ್ಗೆ 1 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಜಾಯಿನ್ ಮಾಡ್ಕೋಬೇಕು. ಈ ರೀತಿ ಈ ಸೈಡ್ ನಾನು 6.5 ಇಟ್ಟಿದ್ದೀನಿ. ಈ ಸೈಡ್ 6.5 ಇಟ್ಬಿಟ್ಟು ಈ ರೀತಿ ಒಂದು ಕ್ರಾಸ್ ಲೈನ್ ಬರುತ್ತೆ ನಿಮಗೆ. ಈಗ ಡಾಟ್ ಬಂದ್ಬಿಟ್ಟು ಇಲ್ಲಿಂದ 2.5. ನೀವು ಇನ್ನೂ ಡಾಟ್ ಬಂದ್ಬಿಟ್ಟು 3 ಕೂಡ ಇಡ್ಬೋದು. 3 ಇಟ್ಟರೆ ತುಂಬ ಶಾರ್ಪಾಗಿ ಬರುತ್ತೆ. ಸ್ವಲ್ಪ ಏಜ್ ಆಗಿರೋರ್ಗಂದರೆ ನಾವು ಡಾಟ್ಸ್ ಕಡಿಮೆನೇ ಹಿಡಿತೀವಿ. ಮೀಡಿಯಮ್ ನಾವು ಒಂದು 30+ ಇರೋರಿಗೆ ಆದರೆ ಶಾರ್ಪಾಗಿದ್ದರೂ ಕೂಡ ಹಾಕ್ಕೊತಾರೆ. ಸ್ವಲ್ಪ ಏಜ್ಡ್ ಪರ್ಸನ್ ಆದರೆ ಈ ರೀತಿ ಡಾಟ್ಸ್ ಬಂದ್ಬಿಟ್ಟು ಶಾರ್ಪಾಗಿರೋದು ಇಷ್ಟ ಆಗಲ್ಲ. ಸ್ವಲ್ಪ ಜನಕ್ಕೆ ಬಂದ್ಬಿಟ್ಟು ಈ ರೀತಿ ಶಾರ್ಪ್ ಇರೋವಂಥದ್ದು ಇಷ್ಟ ಆಗಲ್ಲ. ಹಂಗಿರೋರಿಗೆ ನೀವು 2.5 ಇಡಿ, ಅದೇ ಮ್ಯಾಕ್ಸಿಮಮ್ ಸರಿ ಹೋಗುತ್ತೆ. 3 ಇಂಚಸ್ ಇಡೋವಾಗ ನಿಮಗೆ ಶಾರ್ಪ್ ಆಗಿರೋಂಥ ಕಪ್ ಬರುತ್ತೆ. ಇವಾಗ ಇಲ್ಲಿಂದ ಇಲ್ಲಿಗೆ 4 ಇಂಚಸ್ ಮಾರ್ಕ್ ಮಾಡಿದ್ದೀನಿ. ಯಾವುದೇ ರೀತಿ ಮೆಜರ್ಮೆಂಟ್ ಬ್ಲೌಸ್ ನೆಸಿಟಿ ಇಲ್ಲ ಇದಕ್ಕೆ. ಇಲ್ಲಿಂದ ಇಲ್ಲಿಗೆ 5 ಇಂಚಸ್ ಇಟ್ಟಿದ್ದಲ್ಲ, 5ಅಲ್ಲಿ 2.5 ಇಂಚ್ಗೆ ಅರ್ಧಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಕೂಡ ನಾನು 2.5 ಇಂಚ್ ತೊಗೊತಾ ಇದ್ದೀನಿ. ಈ ರೀತಿ ಡಾಟ್ ಮಾರ್ಕ್ ಮಾಡೋಕ್ಕೆ ನಿಮ್ಗೆ ಯಾವುದೇ ರೀತಿ ಬ್ಲೌಸ್ ನೆಸಿಟಿ ಇಲ್ಲ, ನೀವೇ ಮಾರ್ಕ್ ಮಾಡ್ಬೋದು. ಇಲ್ಲಿಂದ ಇಲ್ಲಿಗೆ 2.5ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಈ 2.5 ಲೈನ್ ಏನಿದೆ ಈ ಕಡೆ 1 ಇಂಚ್, ಈ ಕಡೆ 1 ಇಂಚ್ ನಾನು ಮಾರ್ಕ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಆಗಿ ಕಪ್ ಸೈಜ್ ಬರುತ್ತೆ. ತುಂಬ ಶಾರ್ಪಾಗಿ ನಿಮ್ಗೆ ಬರಲ್ಲ, ಡಾಟೆಡ್ ಆಗಿ ಬರಲ್ಲ, ಡೀಸೆಂಟ್ ಆಗಿರುತ್ತೆ. ಇಲ್ಲಿಂದ ಇಲ್ಲಿಗೆ 5 ಇಂಚಸ್ ಇದೆ. 5 ಇಂಚಲ್ಲಿ 2.5 ಇಂಚ್ ಸೆಂಟ್ರ್ ಮಿಡಲಲ್ಲಿ ಇಲ್ಲಿಂದ ಇಲ್ಲಿ 2.5 ಇಂಚ್ ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಇಲ್ಲಿ 4 ಇಂಚಸ್ ಮಾರ್ಕ್ ಮಾಡಿದ್ದೀನಿ. ನಿಮ್ಗೆ ಈ ರೀತಿ ಮಾರ್ಕ್ ಮಾಡಿ ಆದಮೇಲೆ ಈ ಥರ ಒಂದು ಟ್ರಯಾಂಗಲ್ ಸಿಗುತ್ತೆ. ಇಷ್ಟೇ ನಿಮಗೆ ಫ್ರಂಟ್ ಮಾರ್ಕಿಂಗ್ ಬಂದ್ಬಿಟ್ಟು ತುಂಬಾ ಈಸಿ. ಇವಾಗ ಇದನ್ನು ಕಟ್ ಮಾಡಿ ತೆಗೆದುಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. ಇಷ್ಟೊತ್ತು ನಾನು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡಬೇಕು ಅಂತ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವುದೇ ಡೌಟ್ ಇದ್ರೂ ಕೂಡ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಸ್ಲೀವ್ ಕಟ್ ಮಾಡ್ಕೋಬೇಕು. ಬ್ಯಾಕ್ ಆ್ಯಂಡ್ ಫ್ರಂಟ್ ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಡೌಟ್ ಇದ್ರೂ ಕೂಡ ನೀವು ನನ್ನ ಕಮೆಂಟಲ್ಲಿ ಕೇಳ್ಬೋದು. ಮತ್ತು ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ನಾನು ಆದಷ್ಟು ಬೇಗ ನಾಳೆ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಈಗ ಈ ಉಳಿದಿರೋ ಪೀಸ್ ಇರುತ್ತಲ್ವ, ಇಲ್ಲಿಗೆ ಬಂದುಬಿಟ್ಟು ನಾವು ಸ್ಲೀವ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಖಂಡಿತ ಸ್ಲೀವ್ಗೆ ಬಂದುಬಿಟ್ಟು ಪೀಸ್ ಅಟ್ಯಾಚ್ ಮಾಡ್ಕೋಬೇಕು. ಇದೆಲ್ಲ ಬಂದುಬಿಟ್ಟು 80 ಸೆಂಟಿಮೀಟ್ರ್ ಇರೋಂಥ ಬ್ಲೌಸು, ಹಂಗಾಗಿ ಖಂಡಿತ ಸ್ಲೀವ್ಗೆಲ್ಲ ನಾವು ಪೀಸ್ ಅಟ್ಯಾಚ್ ಮಾಡ್ಕೋಬೇಕು. ನೀವು ಬಿಗಿನರ್ಸ್ ಆಗಿದ್ದರೆ ನೀವು ಟ್ರೈ ಮಾಡುವಾಗ 1 ಮೀಟರ್ ಖಂಡಿತ ಬ್ಲೌಸ್ ಪೀಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ತುಂಬ ಈಸಿ ಆಗುತ್ತೆ. ಯಾವತ್ತು ಬಿಗಿನರ್ಸ್ ಬಂದುಬಿಟ್ಟು ಕಡಿಮೆ ಶಾರ್ಟೇಜ್ ಆಗೋ ಬಟ್ಟೆಯಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ತುಂಬಾ ಡಿಫಿಕಲ್ಟ್ ಅನಿಸುತ್ತೆ. ಆ ರೀತಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಕ್ಲಾತ್ ಎಕ್ಸ್ಟ್ರಾ ಇದ್ದರೂ ಪರವಾಗಿಲ್ಲ, ನೀವು ಕ್ಲಾತ್ ಎಕ್ಸ್ಟ್ರಾ ತೊಗೊಂಡು ಸ್ಟಿಚ್ ಮಾಡೋಕ್ಕೆ ಟ್ರೈ ಮಾಡಿ. ಈಗ ನೋಡಿ, ನಾನು ಫೋಲ್ಡಿಂಗ್ ತೋರಿಸಿಲ್ಲ ನೋಡಿ. ಫೋಲ್ಡಿಂಗ್ ನಾರ್ಮಲ್ ಈ ರೀತಿ ಡಬಲ್ ಫೋಲ್ಡ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಸರಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಫೋಲ್ಡಿಂಗ್ ಎಡ್ಜ್ ನನ್ನ ಕಡೆ ಇದೆ. ನಾವೇನು ಓಪನಿಂಗ್ ಎಡ್ಜಸ್ ಎಲ್ಲ ನನಗೆ ಆಪೋಸಿಟಲ್ಲಿದೆ. ಫೋಲ್ಡಿಂಗ್ ಎಡ್ಜ್ ನಮ್ಮ ಕಡೆ ಇರೋ ಥರ ನೀವು ಫಸ್ಟು ಚೆಕ್ ಮಾಡ್ಕೋಬೇಕು. ಈ ರೀತಿ 4 ಪೀಸ್ ಫೋಲ್ಡ್ ಮಾಡಿ ಆದಮೇಲೆ ತುಂಬ ಈಸಿ ಮೆಥಡ್ ಇದು. ನೀವಿಲ್ಲ ಅಂದರೆ ಮೆಜರ್ಮೆಂಟ್ ಇಟ್ಕೊಂಡು ಕೂಡ ಕಟ್ ಮಾಡ್ಬೋದು. ಯಾವ ರೀತಿ ಕಟ್ ಮಾಡಿದ್ರು ನಿಮಗೆ ಒಂದೇ ಥರ ಬರುತ್ತೆ. ಸ್ಲೀವ್ ಲೆಂತ್ಗೆ ಈ ಪ್ಲೈನ್ ಬ್ಲೌಸ್ ಅನ್ನೋ ಕಾರಣಕ್ಕೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಕೆಳಗಡೆ ನಾವು ಎಮ್ಮಿಂಗ್ ಮಾಡ್ಕೊಳ್ಳೋಕ್ಕೆ.
ಸ್ಲೀವ್ ಲೆಂತ್ ಎಕ್ಸಾಕ್ಟಾಗಿ ಇಲ್ಲಿ ಬರ್ತಾ ಇದೆ. ಎಕ್ಸಾಕ್ಟ್ಗಿಂತ ಒಂದು 1/2 ಇಂಚ್ ಮೇಲೇ ಮಾರ್ಕ್ ಮಾಡ್ಕೋಬೇಕು, ಯಾಕಂದರೆ ನಮಗೆ ಖಂಡಿತ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ವ, ಅದಕ್ಕೆ. ನಮಗೆ ನೋಡಿ ಎಕ್ಸಾಕ್ಟ್ ಏನು ನಮಗೆ ಬ್ಲೌಸ್ ಇದೆ ಅಷ್ಟಕ್ಕೆ ಕರೆಕ್ಟಾಗಿ ಪೀಸ್ ಇದೆ. ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿರೋ ಅಂಥದ್ದಕ್ಕೆ ನಾವು ಎಕ್ಸ್ಟ್ರಾ ಪೀಸ್ ಜಾಯಿನ್ ಮಾಡ್ಕೋಬೇಕು. ಇಲ್ಲಿ ಪೀಸ್ ಜಾಯಿಂಟ್ ಮಾಡಿದ್ರೇ ನಮಗೆ ಕರೆಕ್ಟಾಗಿ ಬರುತ್ತೆ. ಇವಾಗ ಈ ಪೀಸ್ನ ತೆಗೆದುಬಿಟ್ಟು ಈ ರೀತಿ ಒಂದು ಶೇಪ್ ಕೊಟ್ಟು ನಾವು ಬ್ಲೌಸ್ನ ಇಲ್ಲಿ ಬಂದುಬಿಟ್ಟು ನಾವು ಇಷ್ಟು ದೊಡ್ಡದು ಪೀಸ್ ಜಾಯಿನ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಸ್ಟಿಚಿಂಗ್ ಮಾರ್ಜಿನ್ಗೂ ಕೂಡ ಸರಿ ಹೋಗುತ್ತೆ. ಇದು ನಾನು ಸ್ಟಿಚಿಂಗ್ ಟೈಮಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಪೀಸ್ ಜಾಯಿಂಟ್ ಮಾಡ್ಕೋಬೇಕು ಅಂತ. ಯಾವುದೇ ರೀತಿ ಪೀಸಸ್ ವೇಸ್ಟ್ ಮಾಡಬಾರ್ದು. ಸ್ಟಿಚಿಂಗ್ ಮುಗಿಯೋ ತನಕ ನೀವು ಸೇಫಾಗಿ ಇಟ್ಕೋಬೇಕು. ಇನ್ನು ನಿಮಗೆ ಪೈಪಿಂಗ್ಗೆ ಕ್ಲಾತ್ ಬೇಕು, ಮತ್ತು ಬಂದುಬಿಟ್ಟು ಕ್ರಾಸ್ ಬೆಲ್ಟ್ಗೆ ಕ್ಲಾತ್ ಬೇಕಾಗತ್ತೆ. ನೋಡಿ, ಈ ಕ್ರಾಸ್ ಬೆಲ್ಟ್ ನೀವು ಮೆಷರ್ಮೆಂಟ್ ತೊಗೊಳ್ಳೋವಾಗ ಫಸ್ಟ್ ಈ ಉಕ್ಸ್ ಪಟ್ಟಿ ಸೈಡ್ ತೊಗೋಬೇಕು. 10 ಇಂಚಸ್ ಇದೆ. ಮತ್ತು ಈ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. 3/4 ಇದೆ. ಎರಡು 3/4 ಇದೆ. 3/4 ಇರೋ ಜಾಗದಲ್ಲಿ ನೀವು 4/4ಗೆ ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ ಎಕ್ಸ್ಟ್ರಾ ಬೇಕು. ಮೇಲೆ 1/2 ಇಂಚ್, ಕೆಳಗಡೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ಗೆ. ಇಲ್ಲಿಂದ ಇಲ್ಲಿ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಉದ್ದ ಬಂದ್ಬಿಟ್ಟು 11 ಇಂಚಸ್ ಸಾಕು. ಈಗ ಇಲ್ಲಿ 2/4 ಬಂತು, ನಾನು 3/4 ತೊಗೊತಾ ಇದ್ದೀನಿ. ಸೇಮ್ ಆ ಕಡೆ ಹಿಂಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ, ಅದೇ ರೀತಿ ಇಲ್ಲೂ ಕೂಡ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಈ ಮಿಡಲಲ್ಲಿ 3.5ಗೆ ಶೇಪಿಂಗ್ಗೋಸ್ಕರ ಅಷ್ಟೇ ಈ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನಾನು ಸ್ಟ್ರೈಟ್ ಬರ್ತಾ ಇದ್ದೀನಿ. ಹಿಂಗೆ ಈ ರೀತಿ ಶೇಪ್ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಿಬಿಟ್ರೆ ನಿಮಗೆ ಕ್ರಾಸ್ ಬೆಲ್ಟ್ ಕೂಡ ರೆಡಿ ಆಗುತ್ತೆ. ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲೊಂದು 1/2 ಇಂಚ್, ಇಲ್ಲೊಂದು 1/2 ಇಂಚ್ ಹೋಗುತ್ತೆ. ನಾನು ಇಲ್ಲೇ ತೋರಿಸ್ತೀನಿ ನಿಮಗೆ ಎಷ್ಟು ಬರುತ್ತೆ ಅಂತ. ನೋಡಿ, ಕರೆಕ್ಟಾಗಿ ಬರ್ತಾ ಇದೆ. ನಮಗೆ 2/4 ನಾವೇನು ಮಾರ್ಕ್ ಮಾಡಿದ್ವೋ ಅದು ಬರುತ್ತೆ. ಇಲ್ಲೂ ಕೂಡ ಅಷ್ಟೇ ನಿಮಗೆ 1/2 ಇಂಚ್ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್, ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗಿದೆ ಅಂದರೆ ನಾವು ಎಕ್ಸಾಕ್ಟ್ ಮೆಷರ್ಮೆಂಟ್ ನಮ್ಗೆ ಏನು ಬೇಕಾಗಿದೆ ಅದು ಸಿಗುತ್ತೆ. ಈ ಪೀಸಸ್ ಎಲ್ಲ ನಾವು ಸೇಫಾಗಿ ಇಟ್ಕೋಬೇಕು, ಯಾಕಂದರೆ ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ, ಮತ್ತು ಇದರಲ್ಲಿ ನಾವು ಪೈಪಿಂಗ್ಗೆ ಕಟ್ ಮಾಡ್ಕೋಬೇಕು. ಇಲ್ಲ ನೀವು ಪೈಪಿಂಗ್ ಬಂದುಬಿಟ್ಟು ಕಾಂಟ್ರಾಸ್ಟಲ್ಲಿ ಕೊಡೋಂಗಿದ್ರೆ ಕಾಂಟ್ರಾಸ್ಟಲ್ಲಿ ಕೂಡ ಕೊಡ್ಬೋದು. ಅದಕ್ಕೆ ನಾನು ಹೇಳಿದ್ದು ಬಿಗಿನರ್ಸ್ ಆಗಿರೋವಾಗ ಈ ರೀತಿ ಎಲ್ಲ ನೀವು ಪೀಸ್ ಕೊಟ್ಟು ನೀವು ಜಾಯಿಂಟ್ ಮಾಡುವಾಗ ನಿಮ್ಗೆ ಕಷ್ಟ ಅನಿಸುತ್ತೆ. 1 ಮೀಟರ್ ಫ್ಯಾಬ್ರಿಕ್ ತೊಗೊಳ್ಳುವಾಗ ನಿಮಗೆ ಪೈಪಿಂಗು ಸಫಿಷಿಯೆಂಟ್ ಕ್ಲಾತ್ ಬರುತ್ತೆ, ಸ್ಲೀವ್ಗೂ ಜಾಯಿಂಟ್ ಇಲ್ಲದೆ ಬರುತ್ತೆ. ಈಸಿಯಾಗಿ ನೀವು ಸ್ಟಿಚ್ ಮಾಡ್ಕೋಬೋದು. ಈಗ ಕ್ರಾಸ್ ಪಟ್ಟಿ ಆಯಿತು, ಸ್ಲೀವ್ ಆಯಿತು. ಸ್ಲೀವ್ಗೆ ಪೀಸ್ ಜಾಯಿಂಟ್ ಮಾಡಬೇಕು. ಮತ್ತು ಫ್ರಂಟ್ ಪೀಸ್ ಕಟ್ ಮಾಡಿದ್ದೀವಿ. ಫ್ರಂಟ್ ಡಾಟ್ಸ್ ಮಾರ್ಕ್ ಮಾಡೋದು ಕೂಡ ಹೇಳ್ಕೊಟ್ಟಿದ್ದೀನಿ. ಮತ್ತು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದೀವಿ. ಈ ಎಲ್ಲ ಕಟ್ ಮಾಡಿ ಆದಮೇಲೆ ಈ ಪೀಸಸ್ನೆಲ್ಲ ನಾವು ಸೇಫಾಗಿ ಇಟ್ಕೋಬೇಕು. ಒಂದು ದಾರ ತಗೊಂಡು ಕಟ್ಟಿ ಇಟ್ಬಿಡ್ಬೇಕು. ನೀವು ಸ್ಟಿಚಿಂಗ್ ಟೈಮಲ್ಲಿ ಯಾವುದೇ ಪೀಸ್ ಮಿಸ್ ಆಗ್ದಿರಾ ನಿಮಗಿರುತ್ತೆ. ಪೀಸ್ ಕೂಡ ಶಾರ್ಟೇಜ್ ಆಗೋಲ್ಲ. ಎಲ್ಲ ಯೂಸ್ ಮಾಡಿ ಅಡ್ಜಸ್ಟ್ ಮಾಡಿ ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ. ಇದು 80 ಸೆಂಟಿಮೀಟರ್ ಇತ್ತು, ಅದಕ್ಕೆ ನಿಮಗೆ ಎಲ್ಲ ಪೀಸಸ್ ಜಾಯಿಂಟ್ ಮಾಡಬೇಕಾಗತ್ತೆ. ಅದೇ 1 ಮೀಟರ್ ನೀವು ತೊಗೊಳ್ಳೋವಾಗ ನಿಮ್ಗೆ ಈ ರೀತಿ ಪ್ರಾಬ್ಲಮ್ ಬರೋಲ್ಲ. ಕಟ್ಟಿಂಗ್ ಎಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊತೀನಿ. ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಮುಂದಿನ ವೀಡಿಯೋಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.